ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲಿನ್ ವಂಸಿಕೆ. PKL ಸೀಸನ್ನ 45ನೇ ಪಂದ್ಯದಲ್ಲಿ ಇಂದು ನಮ್ಮ ಬೆಂಗಳೂರು ಬುಲ್ಸ್ಗಳಿಗಳು ಗುಜರಾತ್ ಜೈಂಟ್ಸ್ ತಂಡವನ್ನು ಎದುರಿಸಿದ್ದರು. ಇನ್ನು ಎಂದಿನಂತೆ ನಮ್ಮ ಬುಲ್ಸ್ಗಳು ಮೊದಲ 10 ನಿಮಿಷದಲ್ಲಿ ತನ್ನ ನೀರಸ ಪ್ರದರ್ಶನದಿಂದ 1 ಪಾಯಿಂಟ್ನ ಹಿಂದೆ ಬಿದ್ದಿದ್ದರು. ಆದರೆ ನಮ್ಮ ತಂಡದ ಹೆಸರಾಂತ ರೈಡರ್ ಆಕಾಶ್ ಹಿಂದೆ ಇಂದು ಫಾರ್ಮ್ಗೆ ಮರಳಿರುವುದು ತುಂಬ ಖುಷಿಯ ವಿಚಾರ. ನಮ್ಮ ಬೆಂಗಳೂರು ಬುಲ್ಸ್ ಮೊದಲಾರ್ಧದ ಕೊನೆಯಲ್ಲಿ 2 ಸೂಪರ್ ಟ್ಯಾಗ್ಗಳನ್ನು ಮಾಡುವುದರ ಮೂಲಕ ಮೊದಲಾರ್ಧ ಮುಗಿಯುವ ವೇಳೆಗೆ ನಮ್ಮ ಬುಲ್ಸ್ಗಳಿಗಳು 4 ಪಾಯಿಂಟ್ಗಳ ಸಣ್ಣ ಲೀಡ್ನೊಂದಿಗೆ ಮೊದಲಾರ್ಧ ಮುಗಿಸ್ತಾರೆ. ನಂತರ ಸೆಕೆಂಡ್ ಹಾಫ್ನಲ್ಲೂ ಮೊದಲ 10 ನಿಮಿಷದಲ್ಲಿ ಮತ್ತೆ 2 ಸೂಪರ್ ಟ್ಯಾಗ್ಗಳನ್ನು ಮಾಡುವುದರ ಮೂಲಕ, ಅದರಲ್ಲೂ ನಮ್ಮ ತಂಡದ ನಾಯಕ ತನ್ನ ಡಿಫೆನ್ಸ್ನಲ್ಲಿ ತುಂಬ ಬದಲಾವಣೆಯನ್ನು ತೋರಿಸಿದ್ದಾರೆ. ನಮಗೆ ಏನು ಕೊನೆ ಪಂದ್ಯದಲ್ಲಿ ಇದೇ ಡಿಫೆನ್ಸ್ನಿಂದ ಸೋಲಾಯಿತು, ಅದೇ ಡಿಫೆನ್ಸ್ ಇಂದು ತುಂಬ ಒಳ್ಳೆಯ ಪ್ರದರ್ಶನ ತೋರಿಸಿದ್ರು. ಆದರೆ ಪಂದ್ಯದ ಶುರುವಿಂದಲೂ ಕೊನೆಯವರೆಗೂ ನಮ್ಮ ಬುಲ್ಸ್ಗಳಿಗಳ ರೈಡಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಡೂ ಆರ್ ಡೈ ಮುಖ್ಯವಾಗಿ ಡೂ ಆರ್ ಡೈ ರೈಡ್ಗಳಲ್ಲಿ ಪಾಯಿಂಟ್ಸ್ಗಳನ್ನು ತರದೇ ಇದ್ದದ್ದು ನಮ್ಮ ಬುಲ್ಸ್ಗೆ ಸ್ವಲ್ಪ ವೀಕ್ನೆಸ್ ಆಗಿ ಕಾಣಿಸ್ತು. ಆದರೂ ಕೊನೆಯಲ್ಲಿ ಗುಜರಾತ್ ಜೈಂಟ್ಸ್ ತಂಡ ಕೊನೆಯಲ್ಲಿ ಸೂಪರ್ ಟ್ಯಾಗ್ಗಳನ್ನು ಮಾಡುವುದರ ಮೂಲಕ ಸ್ವಲ್ಪ ಮಟ್ಟಿಗೆ ಸೋಲಿನ ಭೀತಿಯನ್ನು ತೋರಿಸಿದ್ರು. ಆದರೆ ಕೊನೆಯಲ್ಲಿ ಮತ್ತೆ ನಾಯಕನ ಒಳ್ಳೆಯ ಪ್ರದರ್ಶನದಿಂದ ನಮ್ಮ ಬುಲ್ಸ್ಗಳಿಗಳು 4 ಪಾಯಿಂಟ್ಗಳ ಅಂತರದಿಂದ ಗೆಲ್ಲುವುದರ ಮೂಲಕ ಇಂದು ಮತ್ತೆ ಗೆಲುವಿನ ಹಳಿಗೆ ಮರಳಿರುವುದು ನಿಜಕ್ಕೂ ಖುಷಿಯ ವಿಚಾರ. ನಿಜಕ್ಕೂ ಇಂದು ಸಾಂಘಟಿಕ ಪ್ರದರ್ಶನ ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ಸಂಘಟಿತ ಪ್ರದರ್ಶನದಿಂದ ಇಂದು 5ನೇ ಗೆಲುವನ್ನು ಸಹ ದಾಖಲಿಸಿದ್ದಾರೆ. ಇದೇ ತರಹ ಮುಂದಿನ ಪಂದ್ಯಗಳನ್ನು ಗೆಲ್ಲಲಿ ಎಂದು ಕೋರುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.